ನಮಸ್ಕಾರ ಮಲ್ನಾಡು, ಹೇಗಿದ್ದೀರಾ? ಎಲ್ಲರೂ ಊಟ ಮಾಡಿದ್ರಾ? ನಾನಿವತ್ತು ಬೂತಾಯಿ ಮೀನು ಫ್ರೈ ಮಾಡಿ ಕುಚ್ಚಲಕ್ಕಿ ಗಂಜಿ ಮಾಡಿ ಊಟ ಮಾಡಿದೆ. ಎಷ್ಟು ಚೆನ್ನಾಗಿತ್ತು. ನಮ್ಮ ಅಜ್ಜಿ ಮಂಗಳೂರು ಕಡೆಯವರಾದ್ರಿಂದ ಮೀನು ಗಂಜಿ ಊಟ ಸೂಪರ್ ಆಗಿರುತ್ತೆ. ಫಸ್ಟು ಬೂತಾಯಿ ಮೀನೆಲ್ಲ ತಂದು ಕ್ಲೀನ್ ಮಾಡಿಕೊಟ್ಟಿದ್ರು. ತಗೊಂಡು ಬಂದು ಅದಕ್ಕೆ ಖಾರ ರೆಡಿ ಮಾಡೋಣ ಅಂತ ಅರಿಶಿಣ ಪುಡಿ, ಖಾರ ಪುಡಿ, ಸ್ವಲ್ಪ ಖಾರ ಜಾಸ್ತಿನೇ ಬೇಕು, ಹಂಗಾಗಿ ಸ್ವಲ್ಪ ಖಾರನೇ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಇಷ್ಟ ಇದ್ದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಕೊಬೋದು. ನನಗದಷ್ಟು ಇಷ್ಟ ಆಗಲ್ಲ, ಅದರಿಂದ ನಾನು ಉಪ್ಪು ಹಾಕ್ಕೊಂಡು ಹುಳಿ, ಅದಕ್ಕೆ ನಿಂಬೆ ಹುಳಿ ಅಥವಾ ದೊಡ್ಲಿ ಹುಳಿ ಆಗಿಬಿಟ್ರೆ ಸಖತ್ ಚೆನ್ನಾಗಿರುತ್ತೆ. ಹುಳಿ ಹಿಂಡ್ಕೊಂಡು ಅದನ್ನು ಕಲಿಸ್ಕೊಂಡೆ. ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಿಮಗೆ. ಆಮೇಲೆ ಶೈನಿಂಗ್ ಆಗಿರುತ್ತೆ ಫ್ರೈ. ಆಮೇಲೆ ನಾವು ಗೊತ್ತಲ್ಲ ಮಲೆನಾಡು ಕಡೆ ಹುಳಿ ಹೇಗಿದ್ರು ಬಾಟ್ಲಲ್ಲಿ ತುಂಬಿಸಿಟ್ಬಿಟ್ಟಿರ್ತೀವಿ. ಅದನ್ನು ಹಾಕಿ ಕಲಸಿ ಆ ಮೀನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ. ಒಂದು ಕಡೆಯಿಂದ ಒಳಗಡೆ ಎಲ್ಲ ಹೊಟ್ಟೆ ಒಳಗಡೆ ತನಕ ಖಾರ ಇಳಿದು ಬಿಡಬೇಕದು. ಆ ಫ್ರೈ ಮಾಡಿ ಬಾಯಿಗೆ ಇಡ್ತಾ ಇದ್ರೆ ಆಹಾ ಅನಿಸೋ ಥರ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಸಾದ್ಮೇಲೆ ಒಂದು ಅರ್ಧ ಗಂಟೆ ಬಿಡಿ. ಅಷ್ಟೊತ್ತಿಗೆ ನೀವು ಕುಚ್ಚಲಕ್ಕಿ ಗಂಜಿ ಎಲ್ಲ ಏನು ಅನ್ನನೋ ಏನೋ ಇರುತ್ತಲ್ವ ಮಾಡ್ಕೊಂಬಿಡಿ. ಇದು ಒಂದು ಸ್ವಲ್ಪ ಮ್ಯಾರಿನೇಟ್ ಆದ ತಕ್ಷಣ ಅದಕ್ಕೆ ಚಿರೋಟಿ ರವೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ರವೆ ಉದುರಿಸ್ಕೊಂಡು ಮೀನು ಮೇಲೆ ಇಟ್ಕೊಳ್ಳಿ ಒಂದು ಸೈಡ್ಗೆ. ನಿಮ್ಗೆ ಒಟ್ಟಿಗೆ ಬೇಗ ಹಾಕ್ತೀನಿ ಅಂದರೆ ಅದು ಪರವಾಗಿಲ್ಲ, ಇಲ್ಲ ಆಗಲ್ಲಪ್ಪ ಅಂದರೆ ಒಂದು ಕಡೆ ಇಟ್ಕೊಳ್ಳಿ. ಆಮೇಲೆ ಎಣ್ಣೆ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತೀನಿ, ಯಾಕಂದರೆ ರವೆ ದಪ್ಪ ಹಾಕಿರೋದ್ರಿಂದ ಎಣ್ಣೆ ಬೇಕಾಗುತ್ತೆ. ಹಾಗಾಗಿ ಅದನ್ನು ಫ್ರೈ ಮಾಡೋಕ್ಕೆ ಒಂದೊಂದಾಗೆ ಬಿಟ್ಕೊಂಡೆ ಎಣ್ಣೆಗೆ. ನೋಡಿ ಫ್ರೈ ಆಗ್ತಾ ಇದೆ. ಆ ಫ್ರೈ ಆಗ್ತಾ ಇರುವಾಗಲೇ ಘಮ ಅನ್ನತ್ತೆ ಸ್ಮೆಲ್ಲು. ಬೂತಾಯಿ ಮೀನಲ್ವಾ, ಇಡೀ ಊರಿಗೆ ನನ್ನನ್ನು ಫ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಬರುತ್ತೆ. ಆದರೂ ಬೂತಾಯಿ ಮೀನೇ ಇಷ್ಟ ಅಲ್ವಾ. ಬೂತಾಯಿ ಮೀನ್ದೇ ಅದೇ ಟೇಸ್ಟೇ ಬೇರೆ, ಎಷ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆ ಏನೇ ಆದ್ರೂ ನೆಂಚ್ಕೊಳ್ಳೋಕ್ಕೆ ಫ್ರೈ ಮಾಡಿದ್ರೆ, ಸಾಂಬಾರು ಮಾಡಿದ್ರೆ, ನಮ್ಮ ಕಡೆ ಬತ್ತಿಸ್ತೀವಿ, ಏನು ಚೆನ್ನಾಗಿರುತ್ತೆ ಗೊತ್ತಾ. ಅದು ಒಂದಿನ ಮಾಡ್ತೀನಿ. ಈಗ ಹಿಂಗೆ ಫ್ರೈ ಮಾಡ್ಕೊಂಬಿಡಿ. ಚೆನ್ನಾಗಿ ರವೆ ಎಲ್ಲ ಬೆಂದು ಒಳಗಡೆ ತನಕ ಬೆಂದೋಗುತ್ತೆ. ಆಮೇಲೆ ಗಂಜಿ ಇರುತ್ತಲ್ಲ, ಗಂಜಿ ಮಾಡ್ಕೊಂಡು ಕುಚ್ಚಲಕ್ಕಿ ಗಂಜಿ, ಇದು ಮಂಗಳೂರು ಕಡೆ ಎಲ್ಲ ಈ ಬೇಯಿಸ್ಗೆ ಚೆನ್ನಾಗಾಗುತ್ತೆ. ಸೊ ನಾನು ಸ್ವಲ್ಪ ನೆನೆಸಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಮೀನು ಇಟ್ಕೊಂಡು ಆ ಬಿಸಿ ಗಂಜಿಗೆ ಬಿಸಿ ಮೀನು ಫ್ರೈ ತಗೊಂಡು ಆಹಾ ಜೊತೆಗೆ ಇಟ್ಕೊಂಡು ಹಂಗೆ ಬಾಯಲ್ಲಿ ಇಡ್ತಾ ಇದ್ರೆ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಬೂತಾಯಿ ಮೀನು ಫ್ರೈ ತಿನ್ಕೊಳ್ಳಿ. ಥ್ಯಾಂಕ್ ಯು.